ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ಬಿಟ್ಟು ಕೊಡಬಾರ್ದು ಸರ್. ಜೀವನದಾಗ ಮೊದಲೇ ಮಾತು, ಒಮ್ಮೆ ನಿರ್ಧಾರ ತಗೊಳ್ಳೋ ಮುಂದೆ 1000 ಸರಿ ಯೋಚನೆ ಮಾಡಬೇಕು. ಒಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಂಡ ಮೇಲೆ ಆ ನಿರ್ಧಾರಕ್ಕೆ ಬದ್ಧವಾಗಿರ್ಬೇಕು, ಬಿಟ್ಟು ಕೊಡಬಾರ್ದು. ಓಕೆ, ಸೊ ನಾವು ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದ ಮೇಲೆ ಅದನ್ನು ಪೂರ್ತಿ ಮಾಡಬೇಕು. ಅದನ್ನು ಪೂರ್ತಿ ಮಾಡದ ಅರ್ಧಕ್ಕೆ ಬಿಟ್ಟಿವಿ ಅಂದರೆ 2 ಲಾಸ್ ಅದಾವೆ. ಒಂದು, ಅರ್ಧಕ್ಕೆ ಬಿಟ್ಟ ತಕ್ಷಣ ಸರ್ ಅದು ಅಲ್ಲೇ ನಿಂತು ಬಿಡ್ತದೆ, ಗುರಿ ಸಾಧಿಸೋಕ್ಕಾಗೋದಿಲ್ಲ. ಎರಡನೇದು ಭಾಳ ಇಂಪಾರ್ಟೆಂಟ್, ಬಿಟ್ಟು ಕೊಡೋ ಹವ್ಯಾಸ ಬೆಳೆದು ಬಿಡ್ತದೆ. ಬಿಟ್ಟು ಕೊಡಬಾರ್ದು, ಜಿಗುಟುತನ ಇರಬೇಕು. ಬೇಕಾದವನು ಬರಲಿ, ನಾ ಮಾಡ್ತೀನಿ. ತಾಳ್ಮೆ, ಸಂಯಮ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು, ಫೋಕಸ್ ಇರಬೇಕು. ಉಳಿದವ್ರು ಏನು ಮಾಡತ್ತಾರ, ನಾ ಏನು ಮಾಡತ್ತೀನಿ, ಎಲ್ಲಿ ಔಟ್ಪುಟ್ ಬರತೈತಿ, ಯಾಕೆ ಔಟ್ಪುಟ್ ಬರವಲ್ತು, ಯು ಶುಡ್ ಥಿಂಕ್. ಬಿಟ್ಟು ಕೊಡೋದು ಒಮ್ಮೆ ಹ್ಯಾಬಿಟ್ ಆಗಿಬಿಡ್ತಂದ್ರೆ ಸರ್ ಎಲ್ಲನೂ ಬಿಟ್ಟು ಕೊಟ್ಬಿಡ್ತಾರೆ. ಇವತ್ತಿನ ಬಹುತೇಕ ವಿದ್ಯಾರ್ಥಿಗಳಿಗೆ ಬಿಟ್ಟು ಕೊಡೋದು ಹ್ಯಾಬಿಟ್. ಒಂದು ಎಕ್ಸಾಮ್ ಬರೆಯಕ್ಕೆ ಕೊಟ್ಟದೆ, ಬ್ಯಾಡ್ ಬಿಡ್ರಿ ಸರ್, ಅದಾಗೋದಿಲ್ಲ. ಒಂದು ಜಾಬ್ ಹಿಡಿದಿರ್ತಾರೆ, ಆ ಜಾಬ್ ಒಮ್ಮೆ ಹಿಡಿದ ಮೇಲೆ ಕಷ್ಟ ಬಂದರೂ ಅದನ್ನು ಮುಗಿಸ್ಬೇಕು. 4 ದಿವಸ ಆಗಿರುತ್ತೆ ಜಾಬ್ ಹಿಡಿದು, ಸರ್ ನಂಗೆ ಆಗೋದಿಲ್ಲ ಸರ್. ಇದು ಏನಿದು ಬಿಟ್ಟು ಕೊಡೋ ಹ್ಯಾಬಿಟ್. ಒಂದು ಜಾಬ್ ಹಿಡಿ ಮುಂದನೇ ಯೋಚನೆ ಮಾಡಬೇಕು. 4 ದಿವಸ ಆದಮೇಲೆ ನೀವು ಬಿಡ್ತೀರಿ ಅಂತಂದರೆ ಜೀವನದಾಗ ಎಲ್ಲನೂ ಹಿಂಗೆ ಬಿಟ್ಕೊತಾನೆ ಹೋಗೋದಾಗ್ತದೆ. ಬಿಟ್ಟು ಕೊಡೋದನ್ನ ಹ್ಯಾಬಿಟ್ ಆಗಿಬಿಡ್ತದೆ. ನೀವು ಬಿಟ್ಟು ಕೊಡೋದೇ ಮಾಡಕತ್ತೀರಿ ಅಂದರೆ ಒಂದು ದಿವಸ ಜನ ನಿಮ್ಮನ್ನು ಯಾರೂ ನಂಬುವುದಿಲ್ಲ. ಕೆಲಸ ಮೊದಲು ಹಿಡಿಬಾರ್ದು, ಹಿಡಿದ ಮೇಲೆ ಸರ್ ಜಿಗುಟತನ ಇರಬೇಕು, ಮಾಡಿ ತೋರಿಸ್ತೀನಿ ಅನ್ನೋ. ಓಕೆ, ಅದಿದ್ದರೆ ಮಾತ್ರ ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ. ನನ್ನ ಪಾಯಿಂಟ್ ಅರ್ಥ ಆಯ್ತಂತ ನಾನು ಭಾವಿಸ್ತೀನಿ.